ನಮಸ್ಕಾರ ಪ್ರಿಯ ವೀಕ್ಷಕರೇ, ಜ್ಞಾನ ಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಹಿಂದೆ ನಾವು ಸಾಕಷ್ಟು ವಿಷಯಗಳನ್ನೆಲ್ಲ ತಗೊಂಡು ಚರ್ಚೆ ಮಾಡಿದ್ವಿ. ಆದರೆ ಇದೆಲ್ಲ ಚರ್ಚೆ ಮಾಡುವಾಗ ಒಂದು ವಿಷಯ ನಮಗನ್ನಿಸ್ತು, ಎಲ್ಲೋ ಒಂದು ಬಹಳ ಮುಖ್ಯವಾದ ಒಂದು ವಿಷಯವನ್ನು ನಾವು ತಗೋಬೇಕು, ಎಲ್ಲೋ ಬಿಡ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ ಬಂತು. ಅದೇನು ಅಂತಂದರೆ ಸಂತೋಷ, ಖುಷಿ. ನಾವು ಜೀವನದಲ್ಲಿ ಇಷ್ಟೆಲ್ಲ ಮಾಡೋದು ಖುಷಿಗೋಸ್ಕರ. ಒಂದು ಸಾಧನೆ ಇರ್ಬೋದು, ಒಂದು ನಮ್ಮ ಗಳಿಕೆ ಇರ್ಬೋದು, ನಮ್ಮ ಮಕ್ಕಳನ್ನ ಬೆಳೆಸೋದ್ರಲ್ಲಿರ್ಬೋದು, ನಮ್ಮ ತಂದೆ ತಾಯಿ ನೋಡೋದ್ರಲ್ಲಿರ್ಬೋದು, ಎಲ್ಲದರಲ್ಲೂ ನಾವು ಜೀವನ ಜೀವಿಸೋದೇ ಒಂದು ಸಂತೋಷ ಪಡಲಿಕ್ಕೆ, ಖುಷಿ ಅನುಭವಿಸ್ಲಿಕ್ಕೆ. ಆದರೆ ಈಗ ನೋಡ್ತಾ ಇದ್ದೀವಿ, ನಮ್ಮ ಕಡೆ ಎಲ್ಲ ಇರುತ್ತೆ, ದುಡ್ಡಿರುತ್ತೆ, ಒಳ್ಳೆ ಕಾರ್ ಇರುತ್ತೆ, ಬಂಗ್ಲೆ ಇರುತ್ತೆ, ಮಕ್ಕಳಿರ್ತಾರೆ. ಆದರೆ ಎಲ್ಲ ಇದ್ಮೇಲೂ ಕೂಡ ಅದು ಖುಷಿ ಗ್ಯಾಪ್ ಆಗ್ತಾ ಹೋಗುತ್ತೆ. ಖುಷಿ ಅನುಭವಿಸ್ತಿರ್ತೀವಿ, ಅದು ಬಂದಾಗ್ಬಿಡುತ್ತೆ. ಒಂದು ಒಳ್ಳೆ ಡ್ರೆಸ್ ಪರ್ಚೇಸ್ ಮಾಡಬೇಕನ್ನೋ ಒಂದು ಆಸೆ, ಅದು ತೊಗೊಳ್ಳೋವರೆಗೂ ನಮಗೆ ಖುಷಿ ಇರುತ್ತೆ, ಇದು ನಮ್ಮದು. ತೊಗೊಂಡ ತಕ್ಷಣ ತೊಗೊಂಡಾದಮೇಲೆ ಆಯಿತು ಇದು ನಂಗೆ ಸಿಕ್ತು ಅಂತ ಖುಷಿ ಪಡ್ತೀವಿ. ಆದರೆ ನೆಕ್ಸ್ಟ್ ಮೂಮೆಂಟೇ ಅದು ಖುಷಿ ಹೋಗಿಬಿಡುತ್ತೆ. ಅದು ಯಾಕೆ ಹೀಗೆ? ಇದು ಬರೀ ಒಂದು ಬಟ್ಟೆಗಷ್ಟೇ ಲಿಮಿಟೆಡ್ ಆಗಿಲ್ಲ. ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಆಬ್ಜೆಕ್ಟ್ ರಿಲೇಟೆಡ್ ಇರ್ಬೋದು, ಮಟೀರಿಯಲ್ ರಿಲೇಟೆಡ್ ಇರ್ಬೋದು, ನಮ್ಮ ಸಾಧನೆಗೆ ರಿಲೇಟೆಡ್ ಆಗಿರ್ಬೋದು. ಯಾವುದೋ ಒಂದು ಸಿಗೋವರೆಗೂ ಎಷ್ಟು ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಖುಷಿ ಇರುತ್ತೆ. ಅದು ಸಿಕ್ಕ ತಕ್ಷಣ ಮೂಮೆಂಟರಿ, ನೆಕ್ಸ್ಟ್ ಮೂಮೆಂಟ್ ಅದು ಇರಲ್ಲ. ಅದು ಯಾಕೆ ಹೀಗೆ? ನಾವು ಚೇಂಜ್ ಆಗ್ತಿದ್ದೀವ ಅಥವಾ ನಮ್ಮ ಖುಷಿ ಕೊಡೋ ವಿಷಯಗಳು ಚೇಂಜ್ ಆಗ್ತಿದ್ದಾವೆ? ಸೊ ಇದ್ರ ಬಗ್ಗೆ ನಾವು ಆಳವಾಗಿ ಚರ್ಚೆ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಮತ್ತೆ ತಮ್ಮ ವಿಚಾರಧಾರೆಯನ್ನು ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿಕ್ಕೆ ನಾವು ಬ್ರಹ್ಮಕುಮಾರಿ ಪ್ರತಿಭಾ ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ. ಮತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ ಮಾಡೋಣ. ಸ್ವಾಗತ ಪ್ರತಿಭಾ ಅವರೇ. ಈಗ ನಮ್ಮೆಲ್ಲರ ಪ್ರಶ್ನೆ ಮೊದಲು, ಸಂತೋಷ ಅಂದರೆ ಏನು? ಖುಷಿ ಅಂದರೆ ಏನು? ನಾವೆಲ್ಲ ಹೇಳ್ತೀವಿ ವಿ ಫೀಲ್ ಇಟ್, ಹೌದಾ? ಅದು ಸಿಕ್ತು, ನನಗೆ ಖುಷಿ ಆಯಿತು, ನನಗೆ ಅದು ಇದೆ, ನನಗೆ ಖುಷಿ ಆಯಿತು, ನಮ್ಮ ಮನೇಲಿ ಒಳ್ಳೆ ಎಲ್ಲ ಮಟೀರಿಯಲ್ಸ್ ಇದೆ, ಸೋಫಾ ಇದೆ, ಒಳ್ಳೆ ಟಿ ವಿ ಇದೆ, ಖುಷಿ ಆಯಿತು. ಸೊ ಖುಷಿ ಯಾವಾಗಿದ್ರೂ ಒಂದು ಆಬ್ಜೆಕ್ಟ್ ರಿಲೇಟೆಡ್ಡಾ ಅಥವಾ ಏನದು ಖುಷಿ ಅಂದರೆ? ಈಗ ತಾನೇ ತಾವು ಹೇಳಿದ್ರಲ್ಲ, ಖುಷಿ ವಸ್ತು ಮತ್ತು ಸೋಫಾ ಸೆಟ್ಟು, ಡೈನಿಂಗ್ ಸೆಟ್ಟು ಎಲ್ಲ ಸೆಟ್ ಇದೆ. ಅವೆಲ್ಲದರಿಂದ ನಾನು ಖುಷಿ ಪಡ್ತಾ ಇದ್ದೀನಿ. ಬಟ್ ಸಮ್ಟೈಮ್ಸ್ ನಾನೇ ಅನುಭವ ಮಾಡ್ತಾ ಇದ್ದೀನಿ, ಆ ಖುಷಿ ಎಲ್ಲೋ ಮತ್ತೆ ಹೋಗ್ತಾ ಇದೆ ಅಂತ. ದಟ್ ಮೀನ್ಸ್ ಐ ಹ್ಯಾವ್ ಆಲ್ ದ ಸೆಟ್ಸ್, ಡೈನಿಂಗ್ ಸೆಟ್, ಸೋಫಾ ಸೆಟ್ ಮತ್ತು ಎಲ್ಲ ಸೆಟ್, ಬಟ್ ಓನ್ಲಿ ಸ್ಥಿತಿ ಈಸ್ ಅಪ್ಸೆಟ್ ಅಂತ. ಕೇವಲ ನಮ್ಮ ಮಾನಸಿಕ ಸ್ಥಿತಿ ಎಲ್ಲ ಅಪ್ಸೆಟ್ ಆಗಿದೆ. ಅಂದರೆ ಅದು ಎಲ್ಲ ಸೆಟ್ಗಳಿದ್ದರೂ ಕೂಡ ನಮಗೆ ಖುಷಿ ಎಲ್ಲೋ ಮತ್ತೆ ಮಿಸ್ ಆಗ್ತಾ ಇದೆ. ಅಂದರೆ ಸಮಥಿಂಗ್ ಈಸ್ ಅಪ್ಸೆಟ್ ಇನ್ಸೈಡ್. ಖುಷಿ ಯಾರು ಅನುಭವ ಮಾಡಬೇಕಾಗಿದೆ, ಖುಷಿ ಎಲ್ಲಿಂದ ಹುಟ್ಟಬೇಕೋ ಅಲ್ಲೇ ಅಪ್ಸೆಟ್ ಆಗಿದೆ. ಖುಷಿನೂ ಕೂಡ ನಮ್ಮ ಒಂದು ಮೂಲ ಸಂಸ್ಕಾರ, ನಮ್ಮ ಒಂದು ಮೂಲ ಗುಣ. ಆ್ಯಕ್ಚುಲಿ ಅದು ಸದಾ ನಮ್ಮ ಜೊತೆಗಿರಬೇಕು, ಸದಾ ನಮ್ಮ ಜೊತೆ ಬದುಕಬೇಕು. ಯಾಕಂದರೆ ನ್ಯಾಚುರಲ್ ಅದು. ಹೇಗೆ ಫಿಯರ್ ನಾವು ಹೇಳಿದ್ವಿ, ಇಟ್ ಈಸ್ ಅನ್ಯಾಚುರಲ್. ಹಾಗೆ ನಾವು ದುಃಖದಲ್ಲಿರೋದು ಅದು ಅನ್ಯಾಚುರಲ್. ನಿಮ್ಮನ್ನು ನಗಿಸಿದ್ರೆ, ಈಗ ನಾವು ಜೋಕ್ ಹೇಳೋಕ್ಕೆ ಶುರು ಮಾಡಿದ್ರೆ ಬೇಕಾದಷ್ಟು ಟೈಮ್ವರೆಗೂ ನೀವು ನಗ್ತಾ ಇರ್ತೀರಿ. ಬಟ್ ಅಳ್ರಿ ಅಂದರೆ ನಿಮಗೆ ಸದಾ ಅಳ್ತಾ ಇರೋಕ್ಕಾಗಲ್ಲ. ಸೊ ವಾಟ್ ಈಸ್ ನ್ಯಾಚುರಲ್, ವಿ ಆರ್ ಅದರಲ್ಲಿ ನಾವು ಭಾಳಷ್ಟು ಸಮಯದವರೆಗೆ ಇರೋಕ್ಕಾಗುತ್ತೆ. ಹಾಗೆ ಖುಷಿನೂ ಕೂಡ ನ್ಯಾಚುರಲ್ ಇದೆ. ಬಟ್ ಸ್ಟಿಲ್ ನಾವು ಯಾಕೆ ಇವತ್ತು ಈಗ ಸ್ವಲ್ಪ ಸಮಯಕ್ಕೆ ಖುಷಿ ಬರುತ್ತೆ ಹೋಗುತ್ತೆ, ಸ್ವಲ್ಪ ಸಮಯನ ಅದರ ಅನುಭವ ಮಾಡ್ತೀನಿ, ಮತ್ತು ಆ ಖುಷಿ ಹೊರಟು ಹೋಗಿರುತ್ತೆ ಅಂತ ಹೀಗೆ ಯಾಕೆ ಅನುಭವ ಮಾಡ್ತಾ ಇದ್ದೀವಿ ಅನ್ನೋ ಅಂಥ ಈ ಪ್ರಶ್ನೆ ಬರ್ತದೆ. ಅಂದರೆ ನೀವು ಹೇಳಿದರೆ ನಾವು ಸಂತೋಷ ಪಡೋದು ಅಥವಾ ಖುಷಿಯಾಗಿರೋದು ಅದೊಂದು ನಮ್ಮ ನ್ಯಾಚುರಲ್ ಗುಣ ಅಂತ ಹೇಳಿಬಿಟ್ಟು. ಆದರೆ ನಾವು ನೋಡ್ತೀವಿ, ಖುಷಿಯಾಗಿರಬೇಕು ಅಂತಂದರೆ ಯಾವುದೋ ಒಂದು ಕಾರಣ ಬೇಕು. ಸುಮ್ಮನೆ ಯಾರೂ ಖುಷಿಯಾಗಿರಲ್ವಲ್ಲ. ಏನೋ ಒಂದು ಸಕ್ಸಸ್ ಸಿಗಬೇಕು, ಒಂದು ಅಚೀವ್ಮೆಂಟ್ ಆಗಬೇಕು, ಸ್ಯಾಲ್ರಿ ಹೆಚ್ಚಾಗಬೇಕು, ಫ್ರೆಂಡ್ಸ್ ಮೀಟ್ ಮಾಡಬೇಕು, ಈ ಥರ ಎಲ್ಲ ಆದಾಗ ಮಾತ್ರ ಮನುಷ್ಯ ಖುಷಿಯಿಂದಿರೋಕ್ಕೆ ಸಾಧ್ಯ. ಸುಮ್ಮನೆ ಖುಷಿಯಾಗಿರಬೇಕು ಅಂತಂದರೆ ಐ ಥಿಂಕ್ ಇಟ್ ಈಸ್ ನಾಟ್ ಪಾಸಿಬಲ್ ಅಂತ ನನಗನ್ಸುತ್ತೆ. ನೀವೇನೇ ನಿಮ್ಮ ಮಾತಿನಿಂದ ಈಗ ಆ್ಯಕ್ಚುಲಿ ಸ್ಪಷ್ಟ ಮಾಡ್ದಂಗೆ ಆಯಿತು. ಖುಷಿ ಅಂದರೆ ಇಟ್ ಈಸ್ ರಿಲೇಟೆಡ್ ಟು ಸಕ್ಸಸ್. ಖುಷಿ ಪಡಬೇಕಪ್ಪ ನಾನಂತಂದ್ರೆ ಯಾರಾದರೂ ಚೆನ್ನಾಗಿ ಮಾತಾಡಲೇಬೇಕು. ಖುಷಿ ಪಡಬೇಕು ಅಂದರೆ ನಾನು ಏನಾದರೂ ವಸ್ತು ಖರೀದಿ ಮಾಡಲೇಬೇಕು. ಬಟ್ ನೀವು ಎಷ್ಟಂತ ಖರೀದಿ ಮಾಡ್ತೀರಿ? ಈಗೊಂದು ಸೀರೆ ತಂದ್ರಿ, ಈಗ ಈ ಬ್ಲೂ ಸೀರೆ ತಂದ್ರಿ, ಹಾಕ್ಕೊಂಡ್ರಿ, ನಂತರ ಖುಷಿ ಮುಗಿದೋಯ್ತು.
ಈಗ ಮತ್ತೆ ನೀವು ಖುಷಿ ಪಡ್ಬೇಕಂದ್ರೆ ಮತ್ತೆ ತರಬೇಕಾ, ಮತ್ತೆ ಪಡ್ಬೇಕಂದ್ರೆ ಮತ್ತೆ ತರಬೇಕಾ? ಅಂದರೆ ಇಡೀ ದಿನ ಅಥವಾ ಯಾವಾಗಲೂ ನೀವು ಶಾಪಿಂಗ್ ಮಾಡ್ತಾನೆ ಇರಬೇಕಾ? ಈಗ ನಿಮ್ಗೆ ಖುಷಿ ಪಡಬೇಕು ಅಂತಂದರೆ ನೀವು ಪಿಕ್ನಿಕ್ಕಿಗೆ ಹೋಗ್ತೀರಿ. ಈಗ ಪಿಕ್ನಿಕ್ಕಿಗೆ ನೀವು ಎಷ್ಟಂತ ಹೋಗೋಕ್ಕಾಗತ್ತೆ? ಖುಷಿ ಪಡಬೇಕು ಅಂದರೆ ಆಲ್ವೇಸ್ ಯು ವಾಂಟ್ ಟು ಹ್ಯಾವ್ ಸಮಥಿಂಗ್ ಅಂತಂದರೆ ಈಗ ಎಷ್ಟಂತ ಜನ ನಿಮ್ಮನ್ನು ಪ್ರೈಸ್ ಮಾಡ್ತಾ ಇರ್ತಾರೆ. ಯಾವತ್ತೂ ನಿಮಗೆ ಒಳ್ಳೆಯವರು ಅಂತ ಹೇಳೋರು ನಮಗೆ ಇಡೀ ದಿನ ಸಿಗ್ತಾರಾ ಅಥವಾ ಯಾವತ್ತೂ ಸಿಗ್ತಾರಾ? ಅಂದರೆ ಇಲ್ಲಿ ಏನು ಸ್ಪಷ್ಟ ಆಗ್ತಾ ಇದೆ ಅಂತಂದರೆ, ಖುಷಿ ಪಡಬೇಕು ಅಂತಂದರೆ ಆಲ್ವೇಸ್ ಐ ನೀಡ್ ಸಮ್ ಎಕ್ಸ್ಟರ್ನಲ್ ಥಿಂಗ್ ಅಂತ. ಅಂದರೆ ನನ್ನ ಖುಷಿ ಎಕ್ಸ್ಟರ್ನಲ್ ವಸ್ತು ಅಥವಾ ವ್ಯಕ್ತಿ ಅಥವಾ ವೈಭವ ಇದು ಯಾವುದೋ ಆಧಾರದಿಂದನೇ ನನ್ನ ಖುಷಿ ಬರೋಕ್ಕೆ ಸಾಧ್ಯ. ಅಂದರೆ ಅಗೇನ್ ವಿ ಆರ್ ಮೇಕಿಂಗ್ ಇಟ್ ಅನ್ಯಾಚುರಲ್. ಇದೊಂದು ಮಿತ್. ಆ್ಯಕ್ಚುಲಿ ಇದೊಂದು ತಪ್ಪು ಕಲ್ಪನೆ. ನಮಗೆ ಖುಷಿ ಪಡಬೇಕು ಅಂದರೆ ಫಿಸಿಕಲ್ ಥಿಂಗ್, ವಸ್ತು ವೈಭವ, ಭೌತಿಕ ವಸ್ತುವಿನಿಂದನೇ ನಾನು ಖುಷಿ ಪಡ್ತೀನಿ. ಹೊರಗಡೆ ಎಕ್ಸ್ಟರ್ನಲ್ಲಿ ಯಾರಾದರೂ ನನ್ನ ಪತಿ, ಹೌದಪ್ಪ ಇವತ್ತು ನೀನು ಭಾಳ ಚೆನ್ನಾಗಿ ಕಾಣ್ತಾ ಇದೆಯಾ ಅಂದರೆ, ನನ್ನ ಮಕ್ಕಳು ಚೆನ್ನಾಗಿ ಹೋಮ್ವರ್ಕ್ ಮಾಡಿದ್ದಾರೆ, ಫಸ್ಟ್ ರ್ಯಾಂಕ್ ಬಂದರೆ, ಅಥವಾ ನನಗೆ ಹೌದು ನಿನ್ನ ಮಕ್ಕಳು ಭಾಳ ಇಂಟೆಲಿಜೆಂಟ್ ಅಂತ ಯಾರಾದರೂ ಹೇಳಿದ್ರೆ, ನಿಮ್ಮ ಮನೆ ಭಾಳ ಕ್ಲೀನ್ ಇದೆ, ಭಾಳ ಚೆನ್ನಾಗಿದೆ, ನೀವು ಹೊಸ ಮನೆ ಕಟ್ಟಿದ್ರಿ, ಎಷ್ಟು ಒಳ್ಳೆ ಸಾರಿ ಹಾಕ್ಕೊಂಡಿದ್ದಿ, ಈಗ ಅನ್ಬೇಕು ಅಂತಲೇ ನಾವು ಬಯಸ್ತಾ ಇದ್ದೀವಿ. ಅಂದರೆ ಇಂಡೈರೆಕ್ಟ್ಲಿ ಯು ಆರ್ ಸೇಯಿಂಗ್ ದಟ್ ಐ ವಾಂಟ್ ಟು ಗಿವ್ ಮೈ ಕಂಟ್ರೋಲ್ ಇನ್ ಟು ಯುವರ್ ಹ್ಯಾಂಡ್ಸ್. ಅಂದರೆ ನೀವೇನು ಹೇಳ್ತಾ ಇದ್ದೀರಂತಂದರೆ ನನ್ನ ಕಂಟ್ರೋಲ್ ನೀವೇ ತೊಗೊಳ್ರಿ ಅಂತ. ವಸ್ತು ನೀನು ತಗೋ, ಮನುಷ್ಯರೇ ನೀವು ತೊಗೊಳ್ರಿ, ಆ್ಯಂಡ್ ವೆನ್ ಎವರ್ ಯು ಆರ್ ಗೋಯಿಂಗ್ ಟು ಟ್ರಿಗರ್ ಓನ್ಲಿ ದೆನ್ ಐ ವಿಲ್ ಬಿ ಹ್ಯಾಪಿ, ಆ್ಯಂಡ್ ವೆನ್ ಎವರ್ ಯು ಡೋಂಟ್ ಐ ವಿಲ್ ಬಿ ಆಲ್ವೇಸ್ ಅನ್ಹ್ಯಾಪಿ ಅಂದಾಗ ಆಯ್ತಿದು. ಅಂದರೆ ನಾವು ನಿನ್ನ ಆಧಾರದಿಂದ ನಾನು ಖುಷಿ ಪಡ್ತೀನಿ ಅಂತ ಹೇಳಿದ್ರೆ ರಿಯಲಿ ನಾವು ಥಿಂಕ್ ಮಾಡುವಂಥ ವಿಷಯ ಅಂದರೆ ನಮ್ಮ ಖುಷಿ ಸದಾ ಇರಲಿಕ್ಕೆ ಸಾಧ್ಯ ಇದೆಯಾ ಅಂತ. ಹೇಗೆ ನಾವು ಸದಾ ಖುಷಿ ಇರಲಿಕ್ಕೆ ಸಾಧ್ಯ, ಸಂತೋಷದಿಂದ ಇರಲಿಕ್ಕೆ ಸಾಧ್ಯ? ಹೌ ಕ್ಯಾನ್ ಐ ಬಿ ಆಲ್ವೇಸ್ ಹ್ಯಾಪಿ? ನನ್ನ ಖುಷಿ ಅನ್ಯಾಚುರಲ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಇಟ್ ಈಸ್ ಅವರ್ ನೇಚರ್ ಟು ಬಿ ಹ್ಯಾಪಿ. ಈಗ ನೋಡ್ರಿ, ಮಕ್ಕಳು ಯಾವಾಗಲೂ ನಗ್ತಾನೆ ಇರ್ತಾರೆ. ಬಹಳ ಸಮಯದಿಂದ ಒಂದು SMS ಓದಿದ್ದೆ ನಾನು. ಮಗು ಒಂದು ದಿನದಲ್ಲಿ 400 ಟೈಮ್ಸ್ ಸ್ಮೈಲ್ ಮಾಡುತ್ತಂತೆ. ಬಟ್ ಹ್ಯೂಮನ್ ಬೀಯಿಂಗ್ಸ್ ಸ್ಮೈಲ್ ದೊಡ್ಡವರು ಎಷ್ಟು ಕಷ್ಟ. ಅಂದರೆ ದೊಡ್ಡವರು ವಿಶೇಷವಾಗಿ ನಗಿಸಿದ್ರು ಕೆಲವರು, ಈಗ ನಾವೇ ನೋಡ್ತಿರ್ತೀವಿ ಎಷ್ಟೋ ಸ್ಪೀಚ್ಗಳು, ಎಷ್ಟೋ ಈ ಥರ ವರ್ಕ್ಶಾಪ್ಸ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡುವಾಗ ನಾವು ಜಸ್ಟ್ ಒಂದು ಐಸ್ ಬ್ರೇಕಿಂಗ್ ಅಂತ ಮಾಡಬೇಕಂತ ಏನಾದರೂ ಒಂದು ಜೋಕ್ ಹೇಳಿದ್ರೆ ಅಥವಾ ಏನಾದರೂ ಒಂದು ಇದನ್ನು ಮಾಡಿದರೆ ಆ ಟೈಮಲ್ಲಿ ಎಷ್ಟೋ ಜನ ಸೀರಿಯಸ್ ಆಗೇ ಇರ್ತಾರೆ. ಬಿಕಾಸ್ ಇಟ್ ಈಸ್ ಸೋ ಡಿಫಿಕಲ್ಟ್ ಟು ಲಾಫ್. ಇಟ್ ನಾಟ್ ಲಾಫ್ ಆ್ಯಕ್ಚುಲಿ, ಈವನ್ ಸ್ಮೈಲ್. Some people I have seen, it is so difficult to smile, because smile, laughing, so they show our happiness inside. Somewhere physically express ಆಗುತ್ತೆ. Maybe not always, but still ಆಗ್ತಾ ಇರುತ್ತೆ. ಅದು ನಾನು ನೋಡಿದ್ದೀನಿ. ಅಂದರೆ ನಾವು ಈಗ ಖುಷಿ ಪಡೋದು ಯಾವಾಗಲೂ ಒಂದು ಆಬ್ಜೆಕ್ಟ್ ರಿಲೇಟೆಡ್ಡು, ಅದಕ್ಕೆ ನಾವು ಲಿಮಿಟೆಡ್ ಆಗಿ ಖುಷಿ ಆಗ್ತೀವಿ ಅಂತ ಹೇಳ್ತೀವಿ. ಆದರೆ ಈಗಿನ ಲೈಫ್ ಸ್ಟೈಲ್ ನೋಡಿದರೆ, ನಮ್ಮ ವರ್ಕಿಂಗ್ ಪ್ಯಾಟರ್ನ್ ನೋಡಿದರೆ, ನಮ್ಮ ಫಾಸ್ಟ್ ಲೈಫ್ ನೋಡಿದರೆ ಖುಷಿಯಾಗಿರೋದು ತುಂಬ ಡಿಫಿಕಲ್ಟ್ ಅಲ್ವಾ? ವಿನಾಕಾರಣ ಅದೇ ಹೇಳಿದ್ವಿ, ಒಂದು ಆಬ್ಜೆಕ್ಟ್ ರಿಲೇಟೆಡ್ ಆಯಿತು ಬೇಡ ಅಂಥೇಳಿ. ಈಗ ಜನ ನಗೋದೇ ಇಲ್ಲ, ಖುಷಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ. ಬೆಳಗ್ಗೆ 5 ಗಂಟೆಗೆ, ಈಗ ಎಸ್ಪೆಷಲಿ ನನ್ನ ಶೆಡ್ಯೂಲೇ ತೊಗೊಂಡ್ರೆ ಬೆಳಗ್ಗೆ 5 ಗಂಟೆಗೆ ಶುರು ಆದರೆ ಸಂಜೆ 5 ಗಂಟೆವರೆಗೂ ಕಂಟಿನ್ಯೂಸ್ ಇರುತ್ತೆ. ಎಲ್ಲಿ ಟೈಮ್ ಇದೆ ನನಗೆ ಖುಷಿ ಪಡಲಿಕ್ಕೆ? ಸೊ ಒಂದಾದ್ಮೇಲೆ ಒಂದು ಸೀರೀಸ್ ಆಫ್ ಇವೆಂಟ್ಸ್ ಇದ್ದೇ ಇರುತ್ತೆ. ಮಕ್ಕಳನ್ನ ರೆಡಿ ಮಾಡಬೇಕು, ನಾನು ರೆಡಿ ಆಗಬೇಕು, ಹೋಗಬೇಕು. ಸೊ ಹೇಳ್ತೀರಾ ಎಲ್ಲಿ ನನಗೆ ಟೈಮ್ ಇದೆ ಖುಷಿ ಪಡಲಿಕ್ಕೆ? ವೆರಿ ನೈಸ್ ಕ್ವಶನ್. ಆ್ಯಕ್ಚುಲಿ ನಾನು ನಿಮ್ಗೆ ಕೇಳಿದ್ರೆ ನೀವು ಶ್ವಾಸ ಯಾವಾಗ ಟೈಮ್ ಕೊಟ್ಟು ತಗೊಳ್ತೀರಾ ಅಂದಂಗಾಯ್ತು. ನೀರು ಟೈಮ್ ಕೊಟ್ಟು ಕುಡಿತೀರಾ ಅಂತ. ಹಾಗೆ ನಾವು ಸ್ಮೈಲ್ ಮಾಡಬೇಕಾದ್ರೆ, ನಗಬೇಕಾದ್ರೆ, ಅಳಬೇಕಾದ್ರೆ, ನಿಮ್ಗೆ ಯಾರಾದರೂ ಎದುರುಗಡೆ ಬಂದು ಏನೋ ಇನ್ಸಲ್ಟ್ ಮಾಡಿಬಿಟ್ರೆ ನೀವು ಟೈಮ್ ಕೊಟ್ಟು ಬ್ರೇಕ್ ತಗೊಂಡು ನೀವು ಕುತ್ಕೊಂಡು ಅಳೋದು ಅಥವಾ ಏನಾದರೂ ಬ್ಯಾಡ್ ಫೀಲಿಂಗ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದು ನಾವು ಮಾಡೋದಿಲ್ವಲ್ಲ. ಇಟ್ ಈಸ್ ಸೊ ನ್ಯಾಚುರಲ್. ಯಾವಾಗಲೂ ಅಂದರೆ ಅದು ಇಮೋಷನ್ಸ್ ಅಥವಾ ಫೀಲಿಂಗ್ಸ್ ಅದು ನ್ಯಾಚುರಲ್ ಆಗಿ ಬರ್ತಾ ಇರುತ್ತೆ ಇನ್ ದ ಹೋಲ್ ಡೇ. ಹಾಗೆಯೇ ಖುಷಿನೂ ಕೂಡ ನಾವು ಎವ್ರಿ ಮೂಮೆಂಟಲ್ಲಿ, ಇನ್ ಎವ್ರಿ ಸ್ಟೆಪ್ ಆಫ್ ಅವರ್ ಲೈಫ್, ಇನ್ ಆಲ್ ದ ವರ್ಕ್ಸ್ ವಿ ಡೂ, ವಿ ಕ್ಯಾನ್ ಬಿ ಹ್ಯಾಪಿ. ಹ್ಯಾಪಿನೆಸ್ ಈಸ್ ನಾಟ್ ಲಿಮಿಟೆಡ್. ಹ್ಯಾಪಿನೆಸ್ಗೆ ಪರ್ಟಿಕ್ಯುಲರ್ ಟೈಮ್ ಬೇಕು ಅಂತಲ್ಲ. ನೀವು ಯಾಕೆ ಹೀಗೆ ಕೇಳ್ತಾ ಇದ್ದೀರಿ ಅಂತಂದರೆ, ಆ್ಯಕ್ಚುಲಿ ಪೀಪಲ್ ಹ್ಯಾವ್ ಲಿಮಿಟೆಡ್ ದೇರ್ ಹ್ಯಾಪಿನೆಸ್ ಟು ವಾಚಿಂಗ್ TV, ಟು ವಾಚಿಂಗ್ ಮೂವೀಸ್, ಟು ವಾಚಿಂಗ್
ಸೀರಿಯಲ್ಸ್ Dinner ಟು ಹೊರಗೆ ಗೋಯಿಂಗ್ ಟು ಪಿಕ್ನಿಕ್ಸ್. ಹಾಂ, ಅದೇ ನಾವು ಡಿನ್ನರಿಗೆ ಹೋಗಬೇಕು, ನಾವು ಹೋಟೆಲ್ಗೆ ಹೋಗ್ಬೇಕಪ್ಪ. ನನ್ನ ಹತ್ರ ಟೈಮ್ ಎಲ್ಲಿದೆ ಅಂದರೆ ಅದರ ಅರ್ಥ ಹಾಗೆ. ನಾನು ಸಂಡೇಗೆ ಒಮ್ಮೆ ಹೋಟೆಲ್ಗೆ ಹೋಗ್ಬೋದು. ಎವ್ರಿ ಡೇ ವೇರ್ ಐ ಕ್ಯಾನ್ ವಿತ್ ಮೈ ಫ್ಯಾಮ್ಲಿ ಆಗಲ್ಲ. ಸೊ ನಾನು ಔಟಿಂಗ್ಸ್ ಹೋಗಬೇಕು, ಅಥವಾ ನಾನು ಪಾರ್ಟೀಸ್ ಅಟೆಂಡ್ ಮಾಡಬೇಕು, ಅಥವಾ ನಾನು ಶಾಪಿಂಗ್ ಹೋಗಬೇಕು. ಇನ್ನು ಮತ್ತೆ ಅಲ್ಲೇ ಬಂದಾಗಾಯಿತು. ಅಂದರೆ ಖುಷಿ ಪಡೋಕ್ಕೆ ನಂಗೆ ಪರ್ಟಿಕ್ಯುಲರ್ ಟೈಮ್ ಬೇಕು ಅಂತಂದರೆ ಅಗೇನ್ ಸಮ್ವೇರ್ ಸಿ ಯು ಆರ್ ರಿಲೇಟಿಂಗ್ ಖುಷಿ ಟು ಮೆಟೀರಿಯಲ್ ಥಿಂಗ್ಸ್. ಬಿಕಾಸ್ ಖುಷಿ ಅಂತಂದರೆ ನಾವು ಯಾವಾಗಲೂ ಅನುಭವ ಮಾಡೋದಕ್ಕೊಂದು ಇದು ಸಾಧ್ಯ ಇದೆ. ಯಾಕಂದ್ರೆ ಖುಷಿ ಇದೊಂದು ಇಂಟರ್ನಲ್ ಫೀಲಿಂಗ್, ಆತ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು, ಒರಿಜಿನಲಿ ನನಗೆ ಸಂಬಂಧಪಟ್ಟಿರುವಂಥದ್ದು. ನಾನು ಯಾರು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಂಡಾಗ ಐ ಆಮ್ ನಾಟ್ ಜಸ್ಟ್ ಅ ಫಿಸಿಕಲ್ ಥಿಂಗ್ ವಾಟ್ ಎವರ್ ಐ ಆಮ್ ಸೀಯಿಂಗ್. ನನ್ನ ಫಿಸಿಕಲ್ ಓನ್ಲಿ ಅ ಹ್ಯೂಮನ್ ಬೀಯಿಂಗ್, ಅಥವಾ ಫಿಸಿಕಲಿ ನಾನೇನು ಕಾಣಿಸ್ತಾ ಇದ್ದೀನಿ ಹೊರಗಡೆ, ಇದಷ್ಟೇ ನಾನಲ್ಲ. ಐ ಆಮ್ ಎನ್ ಎಂಬಾಡಿಮೆಂಟ್ ಆಫ್ ಫಿಸಿಕಲ್, ಮೆಂಟಲ್, ಇಮೋಷ್ನಲ್. ಇದೆಲ್ಲ ಸೇರಿದಾಗ ನಾನೊಬ್ಬ ವ್ಯಕ್ತಿ ಆಗ್ತೀನಿ. ಅಂದರೆ ನಿಮ್ಮ ಪ್ರಕಾರ ಒಬ್ಬ ಮನುಷ್ಯ ಯಾವಾಗ ಫಿಸಿಕಲಿ ವೆಲ್ ಬೀಯಿಂಗ್ ಆಗಿರ್ತಾನೆ, ಡಿಸೀಸ್ ಫ್ರೀ ಅಂತ ನಾವು ಹೇಳ್ತೀವಿ, ಯಾವ ರೋಗ ಡಿಸೀಸ್ ಇಲ್ಲ, ಬಿ ಪಿ ಇಲ್ಲ, ಶುಗರ್ ಇಲ್ಲ, ಯಾವ ಇನ್ಫೆಕ್ಷಿಯಸ್ ಡಿಸೀಸ್ ಇಲ್ಲ, ಅದಿಲ್ಲದೆ ಇರುವಾಗ ಆ್ಯಂಡ್ ಹಿ ಟ್ರೈಸ್ ವೆರಿ ವೆಲ್ ಟು ಮೇಂಟೈನ್ ಹಿಸ್ ಬಾಡಿ. ಜಾಗಿಂಗ್ ಹೋಗ್ಬೋದು, ವಾಕಿಂಗ್ ಹೋಗ್ಬೋದು, ಸರಿಯಾದ ನ್ಯೂಟ್ರಿಷಿಯಸ್ ಡೈಟ್ ತೊಗೋಬೋದು. ಸೊ ಇಷ್ಟೆಲ್ಲ ತೊಗೊಂಡಾದ್ಮೇಲೆ ಆ ಮನುಷ್ಯ ಖುಷಿಯಿಂದ ಇರ್ಬೋದಲ್ಲ. ಇವತ್ತು ಎಲ್ಲರೂ ಎಷ್ಟೊಂದು ಹೆಲ್ತ್ ಕಾನ್ಷಿಯಸ್ ಆಗಿದ್ದಾರೆ. ಇವೆಲ್ಲ ಅನೇಕ ಟಿ ವಿ ಚಾನಲ್ಗಳೆಲ್ಲ ಆಸ್ತಾ ಇದೆಲ್ಲ ಬಂದಾಗಿನಿಂದ ಹೆಲ್ತ್ ಬಗ್ಗೆ ತುಂಬಾ ಪ್ರಚಾರ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಡಯಟ್, ಹೆಲ್ತ್ ಎಲ್ಲರೂ ಎಷ್ಟೊಂದು ಅದನ್ನು ಕಾನ್ಷಿಯಸ್ ಆಗಿ ಇವತ್ತು ನಾನು ನೋಡ್ತಾ ಇದ್ದೀನಿ. ಮೊದಲಿನಗಿಂತನೂ ಮೊದಲು ಆ್ಯಕ್ಚುಲಿ ನ್ಯಾಚುರಲ್ ಆಗಿ ಜನ ಹೆಲ್ತ್ ಮೇಂಟೈನ್ ಮಾಡ್ತಿದ್ರು. ದೇ ಡಿಂಟ್ ಹ್ಯಾವ್ ಟು ಟೇಕ್ ಎನಿ ಸ್ಪೆಷಲ್ ಪ್ರಿಕಾಷನ್ಸ್ ಆ್ಯಂಡ್ ಕೇರ್. ಅವ್ರು ಜಾಗಿಂಗ್ ಹೋಗಬೇಕು ಅಥವಾ ಅವ್ರೇನಾದರೂ ವಾಕಿಂಗ್ ಹೋಗ್ಬೇಕಪ್ಪ ಪರ್ಟಿಕ್ಯುಲರ್ ಆಗಿಲ್ಲ, ಅವರು ವಾಕಿಂಗೇ ಮಾಡ್ತಿದ್ರು ಆಗಿತ್ತಲ್ಲ. ಇವತ್ತೇನು ಫೆಸಿಲಿಟೀಸ್ ಇದೆ, ಒಬ್ಬರ ಮನೆಯಲ್ಲಿ ನೋಡಿದ್ರೆ ಒಂದಲ್ಲ, ಪ್ರತಿಯೊಬ್ಬರಿಗೂ ಒಂದೊಂದು ಸಪ್ರೇಟ್ ವೆಹಿಕಲ್ ಇದೆ. ಆದರೆ ಆಗಿನ ಸಮಯದಲ್ಲಿ ಆಗಿರಲಿಲ್ಲ ನೋಡಿ. ದೇ ಯೂಸ್ ಟು ವಾಕ್ ಲಾಂಗ್ ಡಿಸ್ಟೆನ್ಸಸ್. ನಾವೇ ಸ್ಕೂಲಿಗೆ ಹೋಗಬೇಕಾದ್ರೆ ಎವ್ರಿ ಡೇ ಅಟ್ಲೀಸ್ಟ್ ಫಾರ್ 7 years ಐ ಹ್ಯಾವ್ ಟ್ರಾವೆಲ್ಡ್ 40 kilometers ಆ್ಯಂಡ್ ಐ ಹ್ಯಾವ್ ವಾಕ್ಡ್ 5 kilometers ಎವ್ರಿ ಡೇ. ಅಂದರೆ ನೀವು ನೋಡ್ಬೋದು, ಸ್ವಲ್ಪ ಸಮಯದ ಹಿಂದೆಯೇ ಐ ಡಿಂಟ್ ಹ್ಯಾವ್ ಈವನ್ ಅ ಬೈಸೈಕಲ್. ಅಂದರೆ ಈ ರೀತಿಯಾಗಿ ನೋಡೋಕ್ಕೆ ಹೋದರೆ ನಾವು ಸ್ಪೆಷಲ್ ವಾಕಿಂಗ್, ಜಾಗಿಂಗ್ ನಾವೇನಾದರೂ ಮಾಡಬೇಕು ಅಥವಾ ಇನ್ನೇನಾದರೂ ಆಟನೂ ಜಾಸ್ತಿ ಆಡ್ತಿರಲಿಲ್ಲ. ಬಟ್ ದ್ಯಾಟ್ ಯೂಸ್ ಟು ಹೆಲ್ಪ್ ಮೀ. ಹಾಗೆ ಎಷ್ಟೋ ಜನ ನಮ್ಮ ಹಿರಿಯರಿಗೆಲ್ಲ ಯಾರು ವಾಕಿಂಗ್, ಜಾಗಿಂಗ್ ಏನು ಮಾಡಲ್ಲ, ಬಟ್ ಸ್ಟಿಲ್ ದೇ ವೇರ್ ಫಿಟ್ ಫಿಸಿಕಲಿ ಫಿಟ್. ಮತ್ತು ಡಯಟ್ ಕಂಟ್ರೋಲು ಯಾರೂ ಅವಾಗ ಮಾಡ್ತಿರಲಿಲ್ಲ. ಬಟ್ ಈಗ ಇವನ್ ಅ ಸ್ಮಾಲ್ ಚೈಲ್ಡ್ ಈಸ್ ಫೋರ್ಸ್ಡ್ ಬೈ ದೇರ್ ಪ್ಯಾರೆಂಟ್ಸ್ ಟು ಹ್ಯಾವ್ ಡಯಟ್ ಕಂಟ್ರೋಲ್. ಏಕೆಂದರೆ ಆ ಥರ ರೋಗಗಳು ಇದೆ. ಬಟ್ ಸ್ಟಿಲ್ ನೋಡಿ, ಸಮ್ವೇರ್ ನಾವು ಅಷ್ಟು ಫಿಸಿಕಲ್ ಹೆಲ್ತ್ ಕಡೆಗೆ ಅಷ್ಟೊಂದು ಗಮನ ಕೊಟ್ಟರು ಸಮ್ವೇರ್ ಸ್ಟಿಲ್ ವಿ ಆರ್ ನಾಟ್ ಹ್ಯಾಪಿ. ಅಂದರೆ ಹ್ಯಾಪಿನೆಸ್ ಇನ್ನೂ ಬರ್ತಾ ಇಲ್ಲ. ಯಾಕೆಂದರೆ ಐ ಆಮ್ ಫಿಸಿಕಲಿ ಹ್ಯಾಪಿ, ಬಟ್ ಸ್ಟಿಲ್ ಏನಾದರೂ ಒಂದು ಸಣ್ಣ ಘಟನೆ ಆಯಿತು, ಒಂದು ಸಣ್ಣ ವಿಷಯ ಆಯಿತು, ಆವಾಗ ನಮ್ಮ ವಿಚಾರಗಳೆಲ್ಲ ಅದ್ರ ಕಡೆಗೆ ಹೋಗುತ್ತೆ. ಒಂದು ಚಿಕ್ಕ ವಿಷಯನೇ ತಾವೇ ಹೇಳಿದ್ರಿ, ನಾನು 5 ಗಂಟೆಗೆ ಎದ್ದರೆ ಸಾಯಂಕಾಲ 5 ಗಂಟೆವರೆಗೂ ನಾನು ಫ್ರೀ ಇರಲ್ಲ. ವೇರ್ ಕ್ಯಾನ್ ಐ ಬಿ ಹ್ಯಾಪಿ ಅಂತ. ಕರೆಕ್ಟ್. ಯಾಕೆಂದರೆ ಏನಾಗುತ್ತೆ, ನೀವು ಬೆಳಗ್ಗೆ ಎದ್ದು ನೀವೆಲ್ಲ ಟಿಫಿನ್ ರೆಡಿ ಮಾಡಿ ನಿಮ್ಮ ಮಕ್ಕಳನ್ನೆಲ್ಲ ಸ್ಕೂಲ್ ಕಳಿಸಿ ತಾವು ಆಫೀಸಿಗೆ ಹೋಗಿ ತಲುಪೋ ಅಷ್ಟರಲ್ಲೇ ಎವ್ರಿ ಡೇ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ದ ಸೇಮ್ ರೂಟೀನ್. ಎವ್ರಿ ಡೇ ಇಟ್ ವಿಲ್ ನಾಟ್ ವರ್ಕ್ ಅಕಾರ್ಡಿಂಗ್ ಟು ಯು. ಏನಾದರೂ ಒಂದು ಮಿಸ್ಟೇಕ್ ಆಗೋದೇನೆ. ಇವತ್ತು ನಿಮ್ಮ ಮಗುವಿಗೆ ಆರಾಮಿಲ್ಲ ಅಂತ ಇಟ್ಕೊಳ್ರಿ, ಅಥವಾ ದೇ ಆರ್ ಆಸ್ಕಿಂಗ್ ಯು ಟು ಅಕಂಪನಿ ಟು ಸ್ಕೂಲ್ ಅಂತ ಇಟ್ಕೊಳ್ರಿ, ಅಥವಾ ರಿಕ್ಷಾದವ್ನು ಬರಲಿಲ್ಲ, ಕೆಲಸದವ್ಳು ಬರಲಿಲ್ಲ. ದ್ಯಾಟ್ ಈಸ್ ದ ಮೇನ್ ಥಿಂಗ್. ಕೆಲಸದವ್ಳು ಬರೋದಿಲ್ಲ, ಮತ್ತು ಎಷ್ಟೋ ಸಾರಿ ರಿಕ್ಷಾ ಬರಲ್ಲ, ಸ್ಕೂಲ್ ಬಸ್ ಇದ್ದರೆ ಸ್ಕೂಲ್ ಬಸ್ ಬರಲ್ಲ. ದೆರ್ ಆರ್ ಸೋ ಮೆನಿ ಥಿಂಗ್ಸ್ ದ್ಯಾಟ್ ಹ್ಯಾಪನ್. ಅಥವಾ ಸಿಲಿಂಡರ್ ಕಲಾಸ್ ಆಯ್ತಪ್ಪ ಇವತ್ತು ಅಚಾನಕ್ಕಾಗಿ, ಎಷ್ಟೋ ಥಿಂಗ್ಸ್ ಆಗುತ್ತೆ. ಆ ಟೈಮಲ್ಲಿ ನೀವೇನು ಮಾಡ್ತೀರಿ? ಆ ಟೈಮಲ್ಲಿ ಫಿಸಿಕಲಿ ಯು ಆರ್ ಸೋ ಫಿಟ್, ಬಟ್ ಸ್ಟಿಲ್ ಮೆಂಟಲಿ ಯು ಆರ್ ಅಪ್ಸೆಟ್. ಆವಾಗ ಫಿಸಿಕಲ್ ಫಿಟ್ನೆಸ್ ಏನೋ ಇದೆಯಪ್ಪ, ಬಟ್ ಮೆಂಟಲಿ ಯು ಆರ್ ಸೋ ಅಪ್ಸೆಟ್ ದಟ್ ಆ ಟೈಮಲ್ಲಿ ನಾವು ಫಿಸಿಕಲ್ ಫಿಟ್ನೆಸ್ ಇದ್ದರೂ ಕೂಡ ನಾವು ಮೆಂಟಲಿ ಅಪ್ಸೆಟ್ ಆಗಿರೋರು ಎಷ್ಟೋ ಕೆಲಸಗಳನ್ನು ನಾವಲ್ಲಿ ಡಿಸ್ಟರ್ಬ್ ಮಾಡೋದ್ರಿಂದ ಆವಾಗ ನಮ್ಮ ಮೆಂಟಲ್ ಡಿಸ್ಟರ್ಬೆನ್ಸ್, ನಾವು ಇದನ್ನು ಗಮನ ಕೊಡಬೇಕಾಗಿರತಕ್ಕಂಥ ವಿಷಯ. ಎಲ್ಲರೂ ಕೂಡ ಇವತ್ತು ಡಾಕ್ಟರ್ಸು ಕೂಡ ಹೇಳ್ತಾರೆ 70% ಆಫ್ ದ ಡಿಸೀಸ್ ಆರ್ ಸೈಕೋಸೊಮ್ಯಾಟಿಕ್ ಅಂತ. ಅಂದರೆ ನಮ್ಮ ಮೆಂಟಲ್ ಡಿಸ್ಟರ್ಬೆನ್ಸ್ ಆದಾಗಲೇ ನಮ್ಮ ಫಿಸಿಕಲ್ ಡಿಸ್ಟರ್ಬೆನ್ಸ್ ಆಗ್ತದೆ. ಅಂದರೆ ಜಸ್ಟ್ ಒಂದು ಮಾರ್ನಿಂಗ್ ರೂಟೀನಲ್ಲೇ ಅಂದರೆ 5 to 8 or 9 ಸಮಥಿಂಗ್ ಇಷ್ಟೊಂದು ಡಿಸ್ಟರ್ಬೆನ್ಸ್ ಆಯ್ತು ನಿಮ್ಮಲ್ಲಿ. ಆಫ್ಟರ್ವರ್ಡ್ಸ್ ಯು ಕ್ಯಾನ್ ಸಿ ಇನ್ ದ ಹೋಲ್ ಡೇ ಸೋ ಮಚ್ ಆಫ್ ಸ್ಟ್ರೆಸ್ ಐ ಆಮ್ ಟೇಕಿಂಗ್. ಸಿ
ಹಾಗೂ ನೀವು ಕೆಲಸ ಅಂತೂ ಮಾಡಲೇಬೇಕಾ? ಈ ಕೆಲಸದವ್ಳು ಬರಲ್ಲ ಅಂದರೆ ನೀವು ಅದನ್ನು ಮ್ಯಾನೇಜ್ ಮಾಡಬೇಕು. ಬಟ್ ಅದರ್ವೈಸ್ ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಹೋಗೋಕ್ಕೆ ಯಾರೂ ಬರಲಿಲ್ಲ, ರಿಕ್ಷಾ ಬರಲ್ಲ, ದೆನ್ ಯು ಇಟ್ ಸೆಲ್ಫ್ ಹ್ಯಾವ್ ಟು ಗೋ ಆ್ಯಂಡ್ ದೆನ್ ಯು ಹ್ಯಾವ್ ಟು ಗೋ ಟು ಯರ್ ವರ್ಕ್. ಆಗಲೂ ಮಾಡಬೇಕು, ಸ್ಟ್ರೆಸ್ ಮಾಡಿಕೊಂಡು ಮಾಡಬೇಕು. ಬಟ್ ಹಾಗೇ ಮಾಡೋದ್ರಲ್ಲಿ ಎಷ್ಟು ಆನಂದ ಇದೆ, ಖುಷಿ ಆಗುತ್ತೆ. ಇನ್ ಕೀಪಿಂಗ್ ಯುವರ್ ಮೈಂಡ್ ಕೂಲ್ ಆ್ಯಂಡ್ ವಿದೌಟ್ ಥಿಂಕಿಂಗ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಈಗ ನಾವು ಯಾವಾಗ ನಮ್ಮ ಮೈಂಡನ್ನು ತುಂಬ ಸ್ಟ್ರೆಸ್ ಮಾಡ್ತೀವಲ್ಲ ಆ ಸಮಯದಲ್ಲಿ, ಆವಾಗ ಮತ್ತೆಲ್ಲೋ ಒಂದು ಕಡೆಗೆ ಮತ್ತೇನೋ ಒಂದು ಮಿಸ್ಟೇಕ್ ಆಗೇ ಬಿಟ್ಟಿರುತ್ತೆ. ಒಂದು ತೊಗೊಳ್ತೀರಿ, ಒಂದು ಬಿಡ್ತೀರಿ, ಒಂದು ಮಾಡ್ತೀರಿ, ಒಂದು ಬಿಡ್ತೀರಿ. ಸೊ ಫಿಸಿಕಲ್ ಫಿಟ್ನೆಸ್ ಇದೆ, ಬಟ್ ಸ್ಟಿಲ್ ಫಿಸಿಕಲ್ ಫಿಟ್ನೆಸ್ ಇದ್ದಾಗಲೂ ಕೂಡ ಮೆಂಟಲ್ ಸ್ಥಿತಿ ಅಥವಾ ಮಾನಸಿಕ ಸ್ಥಿತಿ ನಮ್ಮದು ಸ್ಟೇಬಲ್ ಇರಲಿಲ್ಲ ಅಂದರೆ ಆಗಲೂ ಫಿಸಿಕಲ್ ಮೇಲೆ ಅದು ಎಫೆಕ್ಟ್ ಆಗ್ತದೆ. ಆದರೆ ರೂಟೀನಾಗಿ ನಡೆಯೋ ಕೆಲಸ ಯಾವಾಗ ಡಿಸ್ಟರ್ಬ್ ಆಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಆಟೋದವರೇ ಬರಲಿಲ್ಲ ಅಂತ ಇಟ್ಕೊಳ್ರಿ, ನಮ್ಮದಿನ್ನೂ ಸ್ನಾನ ಆಗಿರಲ್ಲ, ನಾವು ಹೋಗೋ ಸ್ಥಿತಿನಲ್ಲಿರಲ್ಲ, ಒಬ್ಬಳೇ ಮನೇಲಿರ್ಬೋದು. ಸೊ ಆವಾಗ ಡೆಫಿನೆಟ್ಲಿ ಟೆನ್ಷನ್ ಆಗೇ ಆಗುತ್ತೆ. ನಾನು ಹೇಗೆ ಈ ಒಂದು ಅರ್ಧ ಗಂಟೆಯಲ್ಲಿ ಮಕ್ಕಳನ್ನ ಡ್ರಾಪ್ ಮಾಡಿ ನಾನು ಫ್ರೆಶ್ ಆಗಿ ರೆಡಿಯಾಗಿ ನನ್ನ ಹಾಸ್ಪಿಟಲ್ಗೆ ಹೋಗಬೇಕು. ಸೊ ಈ ಒಂದು ಟೆನ್ಷನ್ ಆಗೇ ಆಗುತ್ತೆ. ಸೊ ಅದನ್ನು ತೆಗೆದುಬಿಟ್ಟು ನಾವು ಖುಷಿಯಿಂದ ಮಾಡಿ ಅಂತಂದರೆ ಅದು ಯಾಕೋ ಅಸಾಧ್ಯದ ಮಾತು ಅಂತ ಅನಿಸ್ತಾ ಇದೆ. ಹಾಗೂ ನೀವು ನೋಡಿ, ಆ್ಯಕ್ಚುಲಿ ಮಾಡೋದಂತೂ ಮಾಡಬೇಕಾ, ಬಿಡೋಕ್ಕಂತೂ ಆಗಲ್ಲ. ಸೊ ಈಗ ಒಂದೇನು ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ, ಆಯ್ತಪ್ಪ ನೀವು ಅದನ್ನು ಅಸಾಧ್ಯ, ನಾನು ಹಾಗೆ ಮಾಡೋಕ್ಕಾಗಲ್ಲ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ರೀತಿಯಲ್ಲೇ ತೊಗೊಳ್ಳೋಣ. ಈಗ ನೀವು ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮಾಡಬೇಕು, ಕೆಲಸದವ್ಳು ಬಂದಿಲ್ಲ, ರಿಕ್ಷಾದವ್ಳು ಬಂದಿಲ್ಲ. ಸೊ ಈ ಕೆಲಸದವ್ಳು ಬಂದಿಲ್ಲ, ನೀವು ಅಡುಗೆ ಮಾಡಬೇಕು ಅನ್ನೋಷ್ಟರಲ್ಲಿ ನೀವು ಗಡಿಬಿಡಿಯಿಂದ ಮಾಡಿಬಿಟ್ರಿ ಅಂತಂದರೆ ಅದೇನೋ ಅಡುಗೆಯಲ್ಲಿ ಮಿಸ್ಟೇಕ್ ಆಗುತ್ತೆ. ಆ್ಯಂಡ್ ಆಮೇಲೆ ನೀವು ಯಾವ ಮಕ್ಕಳಿಗೋಸ್ಕರ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಅಡುಗೆ ಮಾಡ್ತಾ ಇದ್ದೀರಾ, ಆ ಮಕ್ಕಳು ಅದನ್ನು ತೊಗೊಂಡೋಗಿ ವಾಪಸ್ ಹಾಗೆ ತಂದುಬಿಡ್ತಾರೆ. ದೇ ವಿಲ್ ನಾಟ್ ಈಟ್ ಆ್ಯಂಡ್ ಅಗೇನ್ ಯು ಆರ್ ಗೋಯಿಂಗ್ ಟು ಗೆಟ್ ಟೆನ್ಸ್ಡ್ ಇನ್ ದ ಈವ್ನಿಂಗ್ ವೆನ್ ಯು ಕಮ್ ಬ್ಯಾಕ್. ಈಗ ರಿಕ್ಷಾದವ್ನು ಬರಲಿಲ್ಲ, ನಾನು ನೀವು ಡ್ರಾಪ್ ಮಾಡಬೇಕು ಅಂತ ನೀವು ಪ್ರಯತ್ನ ಮಾಡ್ತಿರ್ತೀರಿ. ಆ ಸಮಯದಲ್ಲಿ ಹೇಗೋ ನೀವು ರೆಡಿ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಯು ಗೋ ದರ್ ಆ್ಯಂಡ್ ಯು ಸಿ ದಟ್ ಮೈ ಚೈಲ್ಡ್ ಹ್ಯಾಸ್ ಲೆಫ್ಟ್ ಇಟ್ಸ್ ಕಂಪಾಸ್ ಬಾಕ್ಸ್ ಇನ್ ದ ಹೌಸ್ ಆ್ಯಂಡ್ ಸಮ್ ನೋಟ್ಸ್ ದಟ್ ಈಸ್ ಇಂಪಾರ್ಟೆಂಟ್ ಅದನ್ನು ಬಿಟ್ಟು ಬಂದಿದ್ದಾರೆ. ಆವಾಗ ಮತ್ತೆ ಏನಾಗುತ್ತೆ ಅಂದರೆ ಟೆನ್ಷನಲ್ಲಿ ನಾವು ಮಾಡೋದ್ರಿಂದ ನಾವು ಭಾಳ ಗಡಿಬಿಡಿ ಯಾವಾಗಲೂ ಅಷ್ಟೇ ನಾವು ಗಡಿಬಿಡಿ ಮಾಡೋದ್ರಿಂದ ವಿ ಆರ್ ಲೂಸಿಂಗ್ ಅ ಕಾನ್ಸಂಟ್ರೇಷನ್. ನಾವು ಟೆನ್ಷನ್ ಮಾಡ್ಕೊಂಡ್ವಿ ಮತ್ತು ತುಂಬಾ ಅದ್ರ ಬಗ್ಗೆ ಯೋಚನೆ ಮಾಡಿದ್ವಿ. ಅಂದರೆ ನಾವಲ್ಲಿ ಕಾನ್ಸಂಟ್ರೇಷನ್ ಎದ್ರ ಮೇಲೆ ಮಾಡ್ತಾಯಿದ್ವಿ, ಅವ್ರು ಬರಲಿಲ್ಲ, ಇವ್ರು ಬರಲಿಲ್ಲ, ಇವ್ರು ತನ್ನ ಕೆಲಸ ಸರಿ ಮಾಡ್ತಾಯಿಲ್ಲ, ಆ ಕೆಲಸ ಸರಿ ಮಾಡ್ತಾಯಿಲ್ಲ. ಇನ್ಸ್ಟೆಡ್ ಆಫ್ ದ್ಯಾಟ್ ಐ ಹ್ಯಾವ್ ಟು ಪ್ಲ್ಯಾನ್. ಆ ಟೈಮಲ್ಲಿ ನಾನು ಪ್ಲ್ಯಾನ್ ಮಾಡಬೇಕಷ್ಟೇ. ಹೌದು, ಈಗ ಹಾಫ್ ಆನ್ ಅವರ್ ಇದೆ, ಈಗ ಹಾಫ್ ಆನ್ ಅವರಲ್ಲಿ ಇನ್ ಹೌ ಮೆನಿ ಮಿನಿಟ್ಸ್ ಐ ವಿಲ್ ಗೆಟ್ ರೆಡಿ, ಇನ್ ಹೌ ಮೆನಿ ಮಿನಿಟ್ಸ್ ಐ ವಿಲ್ ಡೂ ದಿಸ್, ಹೌ ಮೆನಿ ಮಿನಿಟ್ಸ್ ಐ ವಿಲ್ ಡೂ ದಿಸ್ ಆ್ಯಂಡ್ ಹೌ ವಿಲ್ ಐ ಡೂ ದಿಸ್. ಇಷ್ಟೇ. ಆ ಟೈಮಲ್ಲಿ ಯಾಕೆ ಬರಲಿಲ್ಲ, ಏನು ಬರಲ್ಲ, ಇವ್ರು ಬರಬೇಕಿತ್ತಲ್ಲ, ಯಾಕೆ, ಏನು, ಯಾವಾಗ, ಹೇಗೆ, ಈ ಕ್ವಶನ್ಸಲ್ಲಿ ನೀವು ಹೋಗಿಬಿಟ್ರಿ ಅಂತಂದರೆ ಆ್ಯಕ್ಚುಲಿ ಯು ಹ್ಯಾವ್ ಟು ಡೂ ಇಟ್. ಇಟ್ ಈಸ್ ಅ ಮಸ್ಟ್. ಅಲ್ಲಿ ಯಾರೂ ಇಲ್ಲವೇ ಇಲ್ಲ ಇನ್ನೊಬ್ಬರು. ಮತ್ತು ನೀವು ಮಾಡಬೇಕು, ಮತ್ತು ಅದರಲ್ಲಿ ನೀವು ಚೆನ್ನಾಗಿಯೇ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಫೋಕಸ್ ಯುವರ್ ಮೈಂಡ್ ಆನ್ ದ ರೈಟ್ ಥಾಟ್ಸ್, ಆನ್ ದ ರೈಟ್ ಥಿಂಗ್ಸ್, ವಾಟ್ ಯು ಹ್ಯಾವ್ ಟು ಡೂ ಆ್ಯಂಡ್ ವಾಟ್ ನಾಟ್ ಯು ಹ್ಯಾವ್ ಟು ಡೂ. ಇಲ್ಲ ಅಂತಂದರೆ ಮತ್ತೆ ಇನ್ನೂ ಗೊಂದಲಾಗುತ್ತೆ, ಮತ್ತು ಸಾಯಂಕಾಲ ಅಷ್ಟರಲ್ಲಿ ಇನ್ನೂ ನಿಮ್ಮ ಟೆನ್ಷನ್ಸ್ ಇನ್ನೂ ಹೆಚ್ಚಾಗುತ್ತೆ. ಸೊ ಬೆಳಗ್ಗೆ ಆದ ಡಿಸ್ಟರ್ಬೆನ್ಸ್ದಿಂದ ಇಡೀ ದಿನದ ಸಂತೋಷನ ನಾವು ಬಲಿ ಕೊಡಬೇಕಾಗುತ್ತೆ ಅಂತ ನೀವು ಹೇಳ್ತೀರಿ. ಸೊ ಯಾವುದೇ ಕೆಲಸ ನಾವು ಮಾಡಬೇಕಾದ್ರೆ ಸ್ವಲ್ಪ ಪ್ಲ್ಯಾನಿಂಗ್ ಸರಿಯಾಗಿದ್ದರೆ ಅದನ್ನು ಟೆನ್ಷನ್ ಫ್ರೀಯಾಗಿ ಖುಷಿಯಿಂದ ಮಾಡ್ಬೋದು ಅಂಥೇಳಿ. ಆದರೆ ಇದು ಮೆಂಟಲಿ ನಾವು ಖುಷಿ ಇರಬೇಕು ಅಂತ ಹೇಳ್ತಿದ್ದೀರಿ, ಅದು ಹೇಗೆ? ಆಯಿತು, ಟೆನ್ಷನ್ ಮಾಡ್ಕೋಬಾರ್ದು, ನಾವು ಪ್ಲ್ಯಾನ್ ಮಾಡಿ ಎಲ್ಲ ಮಾಡಬೇಕು, ಸರಿ. ಅಲ್ಲಿನೂ ಕೂಡ ಕಟ್ ಅಂದರೆ ನೀವು ಹೇಳೋ ಪ್ರಕಾರ ಒಂದು ಸರಿ ನಾವು ಬೆಳಗ್ಗೆ ನಮ್ಮ ಮೈಂಡನ್ನು ಡಿಸ್ಟರ್ಬ್ ಮಾಡಿಕೊಂಡ್ರೆ ಇಡೀ ದಿನ ಅದು ಡಿಸ್ಟರ್ಬ್ ಆಗುತ್ತೆ ಅಂಥೇಳಿ. ಸರಿ, ಅದನ್ನೇ ಹೇಗೋ ನಾವು ಮ್ಯಾನೇಜ್ ಮಾಡ್ಬೋದು. ಈಗ ಒಂದು ಉದಾಹರಣೆ ನಾನು ತಗೋತೀನಿ. ಎಷ್ಟೋ ಜನ ನಮ್ಮ ಫ್ರೆಂಡ್ಸ್ ಸಿಗ್ತಾರೆ ಅಥವಾ ಇಲ್ಲ ಅಂದರೆ ನೀವು ಹೇಳೋ ಪ್ರಕಾರ ಯಾವಾಗ ಮನಸ್ಸು ಡಿಸ್ಟರ್ಬ್ ಆಗುತ್ತೆ ಆವಾಗ ನಮ್ಮ ಫಿಸಿಕಲ್ ಬಾಡಿನೂ ಡಿಸ್ಟರ್ಬ್ ಆಗುತ್ತೆ, ನಮ್ಮ ಫಿಸಿಕ್ಕು ಡಿಸ್ಟರ್ಬ್ ಆಗುತ್ತೆ. ಸೊ ಅದರಿಂದ ನಮಗೆ ಸೈಕೋಸೊಮ್ಯಾಟಿಕ್ ಡಿಸೀಸ್ ಎಲ್ಲ ಬರುತ್ತೆ ಅಂತ ನೀವು ಒಂದು ಒಳ್ಳೆ ವಿಚಾರ ಹೇಳಿದ್ರಿ. ಆದರೆ ಪ್ರಾಕ್ಟಿಕಲಿ ನೋಡಬೇಕು ಅಂತಂದರೆ ಒಂದು ಉದಾಹರಣೆ, ಎಷ್ಟೋ ಸರಿ ನಾವು ಫ್ರೆಂಡ್ಸನ್ನ ಮೀಟ್ ಮಾಡ್ತೀವಿ, ನಮ್ಮ ಕಲೀಗ್ಸನ್ನ ಮೀಟ್ ಮಾಡ್ತೀವಿ, ಆಫೀಸ್ನಲ್ಲಿ, ಹಾಸ್ಪಿಟಲ್ನಲ್ಲೇ. ಏನು ಸರ್ ಚೆನ್ನಾಗಿದ್ದಾರೆ ಅಂದರೆ, ಎಲ್ಲಿ ಆರಾಮಿರೋಕ್ಕೆ ಸಾಧ್ಯ ಇದೆ, ಇಷ್ಟೊಂದು ವರ್ಕ್ ಲೋಡ್ ಇದೆ, ಇಷ್ಟು ಕೆಲಸ ಮುಗಿಸ್ಕೊಡ್ಬೇಕು, ಇಷ್ಟು ಟಾರ್ಗೆಟ್ ಎಲ್ಲ ಮುಗಿಸ್ಕೊಡ್ಬೇಕು. ಸೊ ಇಲ್ಲಿ ನಮ್ಗೆ ಆರಾಮಿರೋಕ್ಕೆ, ಟೆನ್ಷನ್ ಫ್ರೀ ಆಗಿರೋಕ್ಕೆ ಎಲ್ಲಿ ಸಾಧ್ಯ ಇದೆ ಅಂತ ಹೇಳ್ತಾರೆ. ನಾವು ಜೀವಿಸಲೇಬೇಕು,
ಆ ಜಾಬ್ ಅಂತೂ ಮಾಡಲೇಬೇಕು. ಅದ್ರ ಜೊತೆಗೆ ಈ ಸ್ಟ್ರೆಸ್ಸನ್ನು ನಮ್ಮ ಜೊತೆ ಇರಲೇಬೇಕು. ಇದಕ್ಕೇನು ಹೇಳ್ತೀರಾ? ಕೆಲಸ ಅಂತೂ ಮಾಡಬೇಕು, ಮತ್ತು ನಮ್ಮ ಟಾರ್ಗೆಟನ್ನು ಅದನ್ನು ಮುಗಿಸ್ಬೇಕಾಗಿದೆ. ಬಟ್ ಟಾರ್ಗೆಟು ಕೆಲಸ ಎಲ್ಲರಿಗೂ ಇದ್ದದ್ದೇ ಜೀವನದಲ್ಲಿ. ಗುರಿ ಇದೆ, ಏಮ್ಸ್ ಇದೆ. ಬಟ್ ನಾವು ಅದನ್ನು ಗೆಲ್ಲಬೇಕು ಅಥವಾ ಅದನ್ನು ಸಾಧಿಸಬೇಕು ಅಂತಂದರೆ ನಾವು ಟೆನ್ಷನಲ್ಲೇ ಇರಬೇಕು ಅಂತ ಏನಿಲ್ಲ. ಆ್ಯಕ್ಚುಲಿ ಪ್ರಾಕ್ಟಿಕಲ್ ಲೈಫಲ್ಲಿ ನೋಡಿದಾಗ ನಾವು ಯಾವಾಗ ಭಾಳಷ್ಟು ಟೆನ್ಷನ್ ಮಾಡಿಕೊಂಡು ಭಾಳಷ್ಟು ನಾನಿದು ಮಾಡಬೇಕಾಗಿದೆ ನಾನು ಇದನ್ನು ಮುಗಿಸ್ಬೇಕು ಅಂತ ನಾವು ಓವರ್ ಕಾನ್ಷಿಯಸ್ ಆಗ್ತೀವಿ. ಆವಾಗ ಕಂಡು ಬರೋದೇನು ಅಂತಂದರೆ ವಿ ಆರ್ ಇವನ್ ಸ್ಟ್ರೆಸ್ಸಿಂಗ್ ಆರ್ ಫಿಸಿಕಲ್ ಬಾಡಿ. ನಾವು ತುಂಬ ಅದಕ್ಕೆ ಸ್ಟ್ರೆಸ್ ಮಾಡಿ ಅದನ್ನು ಕೂಡ ತುಂಬ ನಾವು ಉಪಯೋಗಿಸಿ ಹಗಲು ರಾತ್ರಿ ದುಡಿದು ನಮ್ಮ ಮೆಂಟಲ್ ಹೆಲ್ತ್ ಕಡೆಗೆ ನಾವು ಒಂದು ನಿಮಿಷನೂ ಕೂಡ ನಾವು ಟೈಮ್ ಕೊಟ್ಟು ಮಾತಾಡದೆ ನಾವು ಮೊಬೈಲಲ್ಲಿ ಮಾತಾಡ್ತೀವಿ. ಬಟ್ ಐ ಆಮ್ ನಾಟ್ ಗಿವಿಂಗ್ ಟೈಮ್ ಟು ಮೈ ಓನ್ ಸೆಲ್ಫ್, ಟು ಲುಕ್ ಎಟ್ ಮೈ ಓನ್ ಸೆಲ್ಫ್. ಸೊ ಮೆಂಟಲ್ ಹೆಲ್ತನ್ನು ನಾನು ಸರಿಪಡಿಸ್ಕೊಳ್ಳೋಕ್ಕೂ ನನಗೆ ಟೈಮ್ ಇಲ್ಲಪ್ಪ. ಎಲ್ಲಿರಿ ನಾನು ಖುಷಿ ಪಡಲಿ? ನಾನು ಯಾವಾಗಲೂ ದುಡಿತಾನೆ ಇರಬೇಕು, ನಾನು ಟಾರ್ಗೆಟ್ ಅಚೀವ್ ಮಾಡ್ತಾನೆ ಇರಬೇಕು ಅಂತಂದರೆ ಯು ಕ್ಯಾನ್ ಸಿ ಸಮ್ವೇರ್ ಪೀಪಲ್ ಇಷ್ಟೊಂದು ತಮ್ಮ ಬಾಡಿಯನ್ನು ಸ್ಟ್ರೆಸ್ಡ್ ಔಟ್ ಮಾಡ್ತಾರಲ್ಲ, ದುಡಿತಾರೆ ಎಷ್ಟಂತ ಮಾಡ್ತಾರೆ. ಒಂದಿನ ಮತ್ತೆ ದೇಲ್ ಟೇಕ್ ಬ್ರೇಕ್. ಸಮ್ವೇರ್ ದೇರ್ ಇಸ್ ಅ ಬ್ರೇಕ್. ಈಗ ನೀವು ಹೇಳ್ತಾರೆ, ನನಗೆ ಅದು ನನ್ನ ಅನುಭವನ ನಾನು ಶೇರ್ ಮಾಡ್ತೀನಿ. ಯಾವಾಗ ಕಾಲೇಜ್ನಲ್ಲಿದ್ವೋ ಆವಾಗ ಈಗ ಚೆನ್ನಾಗಿ ಸ್ಟಡಿ ಮಾಡಿದರೆ, ಕಷ್ಟಪಟ್ಟು ಸ್ಟಡಿ ಮಾಡಿದರೆ ಮುಂದೆ ನಿಮಗೆ ಒಳ್ಳೆಯ ಜಾಬ್ ಸಿಗುತ್ತೆ, ಆವಾಗ ನೀವು ಚೆನ್ನಾಗಿರ್ಬೋದು. ಸರಿ ಆಯಿತು, ಮದುವೆ ಆಯಿತು, ಒಳ್ಳೆ ಜಾಬ್ ಆಯಿತು. ಈಗ ನಾವು ಖುಷಿ ಪಡಬೇಕು ಅಂದರೆ ಇಲ್ಲ, ಇನ್ನೂ ತುಂಬ ಗಳಿಕೆ ಮಾಡಬೇಕು, ಮಕ್ಕಳನ್ನ ಬೆಳೆಸಬೇಕು, ಇನ್ನು ಮುಂದೆ ಇದೆ ಖುಷಿ ಪಡಲಿಕ್ಕೆ ಅಂತ. ಅದೊಂಥರ ಬಿಸಿಲು ಕುದುರೆ ಆಗಿದೆ. ಮುಂದೆ ಸಿಗುತ್ತೆ ಅಂಥೇಳಿ ಇವತ್ತು ನಾವು ಸ್ಟ್ರೆಸ್ ಮಾಡ್ಕೊಳ್ತಾನೆ ಇದ್ದೀವಿ. ಇಡೀ ದಿನ ಕೆಲಸ ಮಾಡೋದು, ನಾಳೆ ನಮ್ಗೆ ಖುಷಿ ಸಿಗುತ್ತೆ ಅಂತ. ಮತ್ತು ನಾಳೆನೂ ಇದೇ ರೂಟೀನ್, ಮತ್ತೆ ನಾಳೆ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಸೊ ಅದು ಖುಷಿ ಸಿಗ್ತಾನೆ ಇಲ್ಲ. ಜೊತೆಗೆ ನಮ್ಮ ಬಾಡಿಗೆ ಇಷ್ಟೊಂದು ಸ್ಟ್ರೆಸ್ ಮಾಡ್ತಾ ಇದ್ದೀವಿ. ಒಂದೊಂದು ಸರಿ ಅನಿಸುತ್ತೆ ಇದನ್ನೆಲ್ಲ ಬಿಟ್ಟು ಎಲ್ಲಾದರೂ ಹೋಗಿಬಿಡಬೇಕು, ಸಾಕಪ್ಪ ಇದು ಅಂತ ಅನಿಸುತ್ತೆ. ಅದು ಖುಷಿನೂ ಬೇಡ, ಈ ಕೆಲಸನೂ ಬೇಡ, ಈ ಥರ ಫೀಲಿಂಗ್ ಬರುತ್ತೆ. ಸೊ ಅವಾಗ ಏನು ಮಾಡ್ಬೇಕು ನಾವು? ಇವತ್ತು ಜೀವನ ಅಂದರೆ ವಿ ಆರ್ ಕೀಪಿಂಗ್ ಹೋಪ್ಸ್ ಫಾರ್ ಟುಮಾರೋ. ಅಂದರೆ ನಾವು ಖುಷಿಯನ್ನು ಆ್ಯಕ್ಚುಲಿ ಪೋಸ್ಟ್ಪೋನಿಂಗ್. ನಾನು ನಾಳೆ ಖುಷಿ ಪಡ್ತೀನಿ, ನಾಡದ್ದು ಖುಷಿ ಪಡ್ತೀನಿ, ಕಲ್ತಾದ್ಮೇಲೆ ಜಾಬ್ ಸಿಕ್ಕ ಮೇಲೆ ಆ್ಯಂಡ್ ಬಟ್ ಈಗ ಸಿಗ್ತಕ್ಕಂಥ ಖುಷಿಯನ್ನು ನಾವು ಪಡ್ತಾಯಿಲ್ಲ. ಈಗ ಅಟ್ ದ ಮೂಮೆಂಟ್ ಹೇಳೋ ಅರ್ಥ ಏನಂತಂದರೆ ಅದನ್ನೇ ನಾವು ಈ ಪೂರ್ಣ ಎಪಿಸೋಡಲ್ಲಿ ಹೇಳ್ತಾ ಇರೋದು. ಅಂದರೆ ಫಿಸಿಕಲಿ ಇಫ್ ಯು ಆರ್ ಫಿಟ್ ಅಥವಾ ನಾವು ಯಾವಾಗ ಖುಷಿ ಪಡೋದಪ್ಪ, ನೀವು ಪ್ರಶ್ನೆ ಕೇಳಿದ್ರಲ್ಲ, ನಾನು ಪ್ರತಿ ಕ್ಷಣವನ್ನು ಖುಷಿಯಿಂದ ನನ್ನ ಜೀವನ ಕಳೀಲಿಕ್ಕೆ ಸಾಧ್ಯ ಇದೆ. ಇಟ್ ಈಸ್ ಪಾಸಿಬಲ್. ನಾನು ಖುಷಿಯಿಂದ ನಾನು ಪ್ರತಿ ಕ್ಷಣವನ್ನೂ ಕಳಿಬಹುದು, ಆ ಖುಷಿಯನ್ನು ಅನುಭವಿಸ್ಬೋದು. ಮತ್ತು ಪ್ರತಿ ಕೆಲಸದಲ್ಲೂ ಕೂಡ ನಾನು ಮಾಡುವಂಥ ಪ್ರತಿ ಕೆಲಸ, ನಾನು ಕೂಡೋ, ಏಳೋ, ನಡೆಯೋ, ಮಾತನಾಡೋ ಅಥವಾ ಸುಮ್ಮನೆ ಏನೂ ಮಾಡೋದಕ್ಕಿಲ್ಲಪ್ಪ ಆ್ಯಕ್ಷನ್, ಐ ಆಮ್ ಜಸ್ಟ್ ಸಿಟ್ಟಿಂಗ್, ಆಗಲೂ ಕೂಡ ನಾವು ಖುಷಿಯಲ್ಲಿರೋದಕ್ಕೆ ಸಾಧ್ಯ. ಬಟ್ ವೆನ್ ಐ ಫೋಕಸ್ ಇಂಟರ್ನಲಿ. ಈಗ ನಮ್ಮ ಫೋಕಸ್ ಎಲ್ಲ ಎಕ್ಸ್ಟರ್ನಲ್ ಇದೆ. ಎಕ್ಸ್ಟರ್ನಲ್ ಥಿಂಗ್ಸ್ ಮೇಲೆ ಅಥವಾ ಫ್ಯೂಚರ್ ಮೇಲೆ ಅಥವಾ ಪಾಸ್ಟ್ ಲೈಫ್ ಮೇಲೆ ಅಥವಾ ವ್ಯಕ್ತಿ ಮೇಲೆ ಅಥವಾ ವಸ್ತು ಮೇಲೆ ಅಥವಾ ವೈಭವದ ಮೇಲೆ. ಬಿಕಾಸ್ ಮೈ ಫೋಕಸ್ ಈಸ್ ಎಕ್ಸ್ಟರ್ನಲ್, ನನಗೆ ಆ ಖುಷಿ ಈಗ ಸಿಗ್ತಾ ಇಲ್ಲ. ಬಿಕಾಸ್ ಅದು ಸಿಕ್ಕರೆ ನಾನು ಖುಷಿ ಪಡ್ತೀನಿ, ಇದು ಸಿಕ್ಕರೆ ನಾನು ಖುಷಿ ಪಡ್ತೀನಿ ಅನ್ನೋ ಹಾಗಿದೆ. ಬಟ್ ಈಗ ನಾನೇನು ಖುಷಿ ಪಡಬೇಕಾಗಿದೆಯಲ್ಲ, ಅದು ನಾನು ಇಂಟರ್ನಲ್ ಫೋಕಸ್ ಮಾಡಿದಾಗ. ಬಟ್ ಇಂಟರ್ನಲ್ ಫೋಕಸ್ ಅಂದ ತಕ್ಷಣ ಮತ್ತೆ ಪುನಃ ಐ ಆಮ್ ಜಾಗಿಂಗ್, ಐ ಆಮ್ ಎಕ್ಸಸೈಸಿಂಗ್, ಇಲ್ಲ. ನಾನು ಈಗಲೇ ಐ ಆಮ್ ಅ ಕಂಪ್ಲೀಟ್ ಪರ್ಸನ್ ವಿತ್ ಸೋ ಮೆನಿ ಪರ್ಸ್ನಾಲಿಟೀಸ್. ನಾನು ಹಿಂಗೆ ಮೆಂಟಲ್ ಹೆಲ್ತ್ ಕಡೆಗೂ ಗಮನ ಕೊಡಬೇಕು, ಫಿಸಿಕಲ್ ಹೆಲ್ತ್ ಆಲ್ಸೋ ಈಸ್ ನೆಸಸರಿ. ಅದೇ ರೀತಿಯಾಗಿ ನಾನು ಇಮೋಷ್ನಲ್ ಹೆಲ್ತ್ನೂ ಕೂಡ ಅಷ್ಟೇ ಅವಶ್ಯಕತೆ ಇದೆ. ವಾಟ್ ಟೈಪ್ ಆಫ್ ಇಮೋಷನ್ಸ್ ಐ ಆಮ್ ಕ್ರಿಯೇಟಿಂಗ್ ಇನ್ ಮೈ ಮೈಂಡ್, ಯಾವ ರೀತಿಯಾಗಿರ್ತಕ್ಕಂಥ ವಿಚಾರ ನನ್ನ ಮನಸ್ಸಲ್ಲಿ ನಡೀತಾ ಇದೆ. ಒಂದು ನನ್ನ ಫಿಸಿಕಲ್ ಬಾಡಿ ಹೇಗಿದೆ, ಫಿಸಿಕಲ್ ಬಾಡಿ ಬಗ್ಗೆ ಅಂತೂ ಬೇಕಾದಷ್ಟೆಲ್ಲರೂ ಗಮನ ಕೊಡ್ತಾರೆ. ಬಟ್ ಸ್ಟಿಲ್ ರೋಗಗಳೇನು ಕಡಿಮೆ ಇಲ್ಲ, ಆದರೂ ಏನು ಕಡಿಮೆ ಇಲ್ಲ. ಇವತ್ತು ಮತ್ತು ಪುನಃ ಆ ರೋಗಗಳು ಇವತ್ತು ಸೇರ್ಕೊಳ್ತಾನೆ ಇವೆ. ಇನ್ನೇನು ಇಲ್ಲಪ್ಪ ಅಂತಂದರೆ ಅಟ್ಲೀಸ್ಟ್ ನನ್ನ ಹೆಡ್ಡೇಕ್ ಆದರೂ ಸ್ವಲ್ಪ ಹೆಡ್ಡೇಕ್ ಇದೆ ರೀ, ಸ್ವಲ್ಪ ಕಾಲು ನೋವು ಇದೆ ರೀ, ಸ್ವಲ್ಪ ಅದು ಇದೆ, ಸ್ವಲ್ಪ ಇದು ಇದೆ ಅಂತ ನಾವು ಹೇಳ್ತಾನೆ ಇರ್ತೀವಿ. ಎವ್ರಿ ಟೈಮ್ ದೇರ್ ಈಸ್ ಸಮಥಿಂಗ್. ಆವಾಗ ನಮಗೇನು ಅನಿಸುತ್ತೆ, ಇಸ್ ಇಟ್ ನ್ಯಾಚುರಲ್? ಅಂದರೆ ನಾವು ಈ ಥರ ಹೆಲ್ತ್ ಸ್ವಲ್ಪ ನನಗೆ ನೋವಿದೆ, ನಡೀತದೆ ಬಿಡ್ರಿ ಅಂತ ಎಷ್ಟೋ ಸಾರಿ ಅದನ್ನು ಆಗಲ್ಲ, ಅಲ್ಲ ಮ್ಯಾನೇಜ್ ಮಾಡ್ತಾ ಹೋಗ್ತೀವಿ. ಮ್ಯಾನೇಜ್ ಮಾಡ್ತೀರಿ. ಬಟ್ ಡು ಯು ಫೀಲ್ ಐ ಆಮ್ ಹೆಲ್ದಿ? ಆ್ಯಕ್ಚುಲಿ ಏನಂತಂದರೆ ನಾನು ಹೆಲ್ದಿ ಇದ್ದೀನಿ ಅಂತ ಹೇಳ್ತೀರಾ? ಇಲ್ಲ.
ಬಟ್ ಫಾರ್ ಮೆಂಟಲ್ ಹೆಲ್ತ್ ಯು ಸೆಡ್ ಏನು ರೀ ಕೆಲಸ ಮಾಡಬೇಕಲ್ಲ, ಐ ಹ್ಯಾವ್ ಟು ಫಿನಿಶ್ ಮೈ ಟಾರ್ಗೆಟ್, ಸೊ ಇಟ್ಸ್ ಓಕೆ. ಸ್ವಲ್ಪ ಸ್ಟ್ರೆಸ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ, ಐ ವಿಲ್ ಅಡ್ಜಸ್ಟ್. ಬಟ್ ಅದೇ ನೋಡಿ, ಪೇಯ್ನ್ ಯು ಆರ್ ಅಡ್ಜಸ್ಟಿಂಗ್. ನೀವು ಡಾಕ್ಟರ್ಸ್ ಹತ್ರ ಹೋಗಿ ತೊಗೊಂಡು ಅಥವಾ ನೀವು ಏನು ಅದಕ್ಕೆ ಏನು ಮಾಡಲ್ಲ. ಬಟ್ ಅದು ಯಾವಾಗ ಒಂದು ಮಟ್ಟಕ್ಕೆ ಅದು ಕಾಲೇ ನಿಲ್ಲಿಸ್ಬೇಕಾದಂಥ ಪರಿಸ್ಥಿತಿ ಬರ್ತದಲ್ಲ, ಅವಾಗ ಇಫ್ ಯು ಆರ್ ಗೋಯಿಂಗ್ ಟು ಡಾಕ್ಟರ್ ಎಷ್ಟು ಡಿಫಿಕಲ್ಟ್ ಆಗುತ್ತೆ. ಹಾಗೆ ನಮ್ಮ ಮೆಂಟಲ್ ಹೆಲ್ತು ಕೂಡ ಸ್ವಲ್ಪ ಪ್ರಾಬ್ಲಮ್ ಇದೆ, ಆವಾಗಲೇ ನಾವು ಸಾರ್ಟ್ ಔಟ್ ಮಾಡ್ಕೊಳ್ತಾ ಇಲ್ಲ, ಆವಾಗಲೇ ನಾವು ಟೈಮ್ ಕೊಟ್ಟು ಅದನ್ನು ಚೇಂಜ್ ಮಾಡ್ತಾ ಇಲ್ಲ. ಇಲ್ಲ ರೀ, ನಾನು ಮುಂದೆ ಮದುವೆ ಆಗಲಿ, ಮಕ್ಕಳಾಗಲಿ, ಆಮೇಲೆ ಅವ್ರ ಜಾಬ್ ಸಿಗಲಿ, ನಂತರ ನಾನೊಂದು ಮನೆ ಕಟ್ಟಲಿ, ಅದಾಗಲಿ ಎಲ್ಲನೂ ಮುಂದೆ ಅಂದರೆ ಯು ಆರ್ ಪೋಸ್ಟ್ಪೋನಿಂಗ್ ಯುವರ್ ಮೆಂಟಲ್ ಹೆಲ್ತ್. ಫಿಸಿಕಲ್ ಹೆಲ್ತನ್ನೂ ಕೆಲವ್ರು ಮಾಡ್ತಾರೆ ಬಿಡಿ, ಬಟ್ ಆ ಥರ ನಾವು ಮೆಂಟಲ್ ಹೆಲ್ತನ್ನು ಪೋಸ್ಟ್ಪೋನ್ ಮಾಡ್ತಾ ಹೋದರೆ ಇನ್ ವಾಟ್ ಇದನ್ನು ನಾವು ಹೋಗಿ ಯಾವ ಒಂದು ಸ್ಥಿತಿಯನ್ನು ಹೋಗಿ ತಲುಪ್ತೀವಿ ಅಂತ. ತುಂಬ ಒಳ್ಳೆಯ ವಿಚಾರ ಹೇಳಿದ್ರಿ. ನಾವು ಯಾವಾಗಿದ್ರೂ ಒಂದು ಖುಷಿ ಪಡಬೇಕಾದ್ರೆ ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀವಿ. ಅದನ್ನೇ ನನ್ನ ಎಕ್ಸಾಂಪಲ್ಲೇ ಹೇಳಿದೆ ನಾನು. ಸೊ ಅದು ಸರಿಯಲ್ಲ. ಲೀವ್ ಇಟ್ ಫಾರ್ ಟುಡೇ, ಲೀವ್ ಫಾರ್ ಟುಡೇ. ಈಗ ಏನಿದೆ ಅದನ್ನು ಜೀವಿಸ್ರಿ, ಈಗ ಏನಿದೆ ಅದಕ್ಕೆ ನೀವು ಖುಷಿ ಪಡ್ರಿ. ಸೊ ಯಾವಾಗ ಮೆಂಟಲ್ ಹೆಲ್ತ್ ನಾವು ಕಾನ್ಸಂಟ್ರೇಷನ್ ಮಾಡಲ್ಲ, ಯಾವಾಗ ಅದ್ರ ಬಗ್ಗೆ ನಾವು ಲಕ್ಷ್ಯ ಕೊಡಲ್ಲ, ಅದು ಎಷ್ಟೊಂದು ಪರಿಣಾಮ ಬೀರುತ್ತೆ. ಫಿಸಿಕಲ್ ಹೆಲ್ತಿಗೆ ನಾವು ಸಾಕಷ್ಟೆಲ್ಲ ನಾವು ಕೇರ್ ತೊಗೋತೀವಿ. ಹೇಳಿದ್ವಲ್ಲ, ಎಕ್ಸಸೈಸ್ ಇರ್ಬೋದು, ಒಂದು ಏನಾದರೂ ಆದರೆ ಇಮಿಡಿಯೇಟ್ಲಿ ನಾವು ತೋರಿಸೋದಿರ್ಬೋದು, ಟ್ರೀಟ್ಮೆಂಟ್ ತೊಗೋಬೋದು. ಆದರೆ ಮನಸ್ಸು ಖುಷಿಯಾಗಿರಬೇಕು ಅಂತಂದರೆ ವಿ ನೆವರ್ ಥಿಂಕ್ ಅಬೌಟ್ ಇಟ್, ವಿ ಆಲ್ವೇಸ್ ಪೋಸ್ಟ್ಪೋನ್ ಇಟ್. ಸೊ ಅದು ಆಗಬಾರ್ದು. ಆದಾಗನ ಇಮಿಡಿಯೇಟ್ಲಿ ಅದಕ್ಕೆ ಕೇರ್ ಕೊಟ್ಟು, ಅದಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ಕೊಟ್ಟು ಖುಷಿಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ತುಂಬ ಒಂದು ಒಳ್ಳೆಯ ವಿಚಾರ ಹೇಳಿದ್ರಿ. ವೀಕ್ಷಕರೇ, ಇನ್ನೂ ಸಾಕಷ್ಟೆಲ್ಲ ಪ್ರಶ್ನೆ ಇರ್ಬೋದು. ಈ ಖುಷಿ ಪಡಲಿಕ್ಕೆ ಮತ್ತು ನಮಗೆ ಬೇರೆ ಕಾರಣಗಳೇನು, ಇದನ್ನು ಅನುಭವಿಸೋದು ಮಟ್ಟ ಯಾವ ಮಟ್ಟಿಗೆ ನಾವು ತೊಗೊಂಡು ಹೋಗ್ಬೋದು, ನಮ್ಮ ಫೀಲಿಂಗ್ಸನ್ನ ಯಾವ ಥರ ನಾವು ಸ್ಪ್ರೆಡ್ ಮಾಡ್ತಾ ಹೋಗ್ಬೋದು. ಸೊ ಇನ್ನೂ ಸಾಕಷ್ಟು ವಿಷಯಗಳನ್ನ ನಾವು ಚರ್ಚೆ ಮುಂದುವರ್ಸೋರಿದ್ದೀವಿ. ಮತ್ತು ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೆಲ್ಲ ಹೇಳ್ಕೊಟ್ಟಿದ್ದಂಥ ಬ್ರಹ್ಮಕುಮಾರಿ ಪ್ರತಿಭಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ವಂದನೆ ಹೇಳ್ತೀನಿ. ವಂದನೆಗಳು. ವೀಕ್ಷಕರೇ, ಕಾಯ್ತಾ ಇರ್ರಿ. ನಾವೆಲ್ಲ ಹೇಗೆ ಖುಷಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಚರ್ಚೆ ಮುಂದುವರಿಸ್ತಾ ಇದ್ದೀವಿ. ಅಲ್ಲಿಯವರೆಗೆ ನಮಸ್ಕಾರ.